ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಪಾಲಿಗೆ 53 ವರ್ಷ ಆದ್ಮೇಲೆ ಮೊದಲನೇ ವರಮಹಾಲಕ್ಷ್ಮಿ ಹಬ್ಬ ನಿಜವಾಗ್ಲೂ ಬಂದಿದೆ. ಫಸ್ಟ್ ಅರ್ತ್ ಇಂದ ನೀವು ಸಕ್ಸಸ್ ಕಂಡಿದ್ದೀರಾ ಇವಾಗ? ಹೌದು, ಫಸ್ಟ್ ಅರ್ತ್ ಇಂದಾನೆ. ನಾವು ಬೇರೆ ಅಲ್ಲ, ನೀವ್ ಹೇಳಿದಲ್ಲ, ಯಾವುದೇ ಗೊಬ್ಬರದ ಅಂಗಡಿಗೆ ಹೋಗಿಲ್ಲ, ಯಾವುದೇ ಔಷಧಿ ಕೆಮಿಕಲ್ ಬಳಸಿಲ್ಲ, ಒಂದು ಕಾಳು ಗೊಬ್ಬರ ಹಾಕಿಲ್ಲ. ಫಸ್ಟ್ ಅರ್ತ್ ಸ್ಪ್ರೇ ಎಲ್ಲಕ್ಕೂ ಒಂದೇ ರಾಮಬಾಣ. ಸ್ಪ್ರೇನು ಅದೇನೆ, ಡ್ರಂಚಿಂಗು ಅದೇನೆ, ಸಿಗೋಟಕ್ಕೂ ಅದೇನೆ, ವಿಲ್ಟ್ಗೂ ಅದೇನೆ. ಸರ್, ನನ್ನ ನಂಬಿ ಮಾಡಿದ್ದಕ್ಕೆ ಅದು ಇಷ್ಟು 52 ವರ್ಷಕ್ಕೆ ಇವಾಗ ಫಸ್ಟ್ ಟೈಮ್ 20 ಎಕರೆ ಇಟ್ಕೊಂಡು ಫಸ್ಟ್ ಟೈಮ್ ನೀವು ಪ್ರಾಫಿಟ್ ನೋಡ್ತಾ ಇದ್ದೀರಾ ಅಂದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಕಡಿಮೆ ಶ್ರಮ, ಕಡಿಮೆ ಹಣ, ಮತ್ತೆ ಈಸಿ ಇದೆ. ಇಲ್ಲೊಂದು 4,000 ಏಲಕ್ಕಿ ಇದೆ. ನಮ್ಮ ರವಿ ತೋಟದಲ್ಲಿ 1,000 ಏಲಕ್ಕಿ ಹಾಕ್ಸಿದೀನಿ. ಇಲ್ಲೊಂದು 1,300 ನೇಂದ್ರ ಇದೆ. ನಾವು ಬಹುತೇಕ ಇವತ್ತು ಬಾಳೆ ಬೆಳೆಯೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ. ಏಲಕ್ಕಿ ನೇಂದ್ರ ಎರಡು. ಸರ್, ಇವಾಗ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್? ನಾನು ಕಳೆದ ಹೆಚ್ಚು ಕಡಿಮೆ 25 ವರ್ಷದಿಂದ ವ್ಯವಸಾಯನ ಮಾಡಿಸ್ತಾ ಇದ್ದೆ. ಮಾಡ್ತಿರ್ಲಿಲ್ಲ, ಮಾಡ್ತಿರ್ಲಿಲ್ಲ. ಎಷ್ಟು ಎಕರೆ ಇದು ನಿಮ್ದು? ಇದು ನಮ್ದು 20 ಎಕರೆ ಪ್ಲಾಟ್. ಹೆಚ್ಚು ಕಡಿಮೆ ಒಂದು ವರ್ಷಕ್ಕೆ ಕನಿಷ್ಠ 5 ಲಕ್ಷ ದುಡ್ಡು ಅಂತಂದ್ರೆ 20 ವರ್ಷಕ್ಕೆ ಎಷ್ಟು ಕಳ್ಕೊಂಡಿರ್ಬೋದು ಲೆಕ್ಕ ಹಾಕೊಳ್ಳಿ ನಾವು. 1 ಕೋಟಿ ದುಡ್ಡು ಹೆಚ್ಚು ಕಡಿಮೆ ಕಳ್ಕೊಂಡಿರೋದಿಲ್ಲ. ದುಡ್ಡೇ ಇಲ್ಲ ಏನು ಮನಿ. ಯಾವತ್ತು ನಾನು 10 ಲಕ್ಷ 15 ಲಕ್ಷ ಜಮೀನಿಂದ ನೋಡೇ ಇಲ್ಲ ದುಡ್ಡನ್ನ. ಆದ್ರೆ ನನಗೆ ನಿರೀಕ್ಷೆ ಇವತ್ತು ಬಾಳೆಲೆ 15 ಲಕ್ಷದ ಮೇಲೆ ನೋಡ್ತೀನಿ ಅಂತ ನಿರೀಕ್ಷೆ ಇದೆ. ಒಂದು ಎರಡನೇದು ಅದ್ ನೋಡ್ತಾ ಇರೋದು ಯಾವಾಗ ನೋಡಿ, ನಮ್ಗೆ 53 ವರ್ಷ ಆಗಿದೆ. ಈಗ ನಾವು ವಾಪಸ್ಸು ಮರಳಿ ಗೂಡಿಗೆ ವ್ಯವಸಾಯಕ್ಕೆ ಬಂದು 53ನೇ ವರ್ಷದಲ್ಲಿ ಬಂದಿದೀವಿ. ಅಂದ್ರೆ ಇದನ್ನ ಇನ್ನೊಂದು 5 ವರ್ಷ ಮೊದಲೇ ಬಂದಿದ್ರೆ ನಮ್ಗೆ ಎಷ್ಟು ದುಡ್ಡು ಉಳಿತಿತ್ತು. ಮತ್ತೆ 20 ಎಕರೆನೂ ಮಾಡ್ಬಿಡ್ತಿದ್ರಿ ಅನ್ಸುತ್ತೆ ನೀವು? ಎಲ್ಲ ಕಂಪ್ಲೀಟ್ ಆರ್ಗ್ಯಾನಿಕ್ ಆಗಿ ನಾನು ಕನ್ವರ್ಟ್ ಮಾಡ್ಬಿಡ್ತಿದ್ದೆ. ನಮ್ಗೆ ಈ ತರದೊಂದು ಎಕ್ಸ್ಪೀರಿಯನ್ಸ್ ಆಯ್ತಾ. ಆಮೇಲೆ ಒಂದು ಸರ್, ಹಳ್ಳಿಲಿ ರೈತರು ಸೋಮಾರಿತನ ಅಷ್ಟು ಸುಲಭವಾಗಿ ಬೆಳೆಯೋಕ್ಕಾಗತ್ತಾ? ಅದೇನು ಬೆಳಿತಾರೆ ನಾವು ಕಂಡಿಲ್ವಾ? ನಾವು 20 ವರ್ಷದಿಂದ ವ್ಯವಸಾಯ ಮಾಡಿಲ್ವಾ? ಅದನ್ನೆಲ್ಲ ಬಿಡಬೇಕು. ಎಲ್ಲ ಯಾರು ಗೊತ್ತಾ ವ್ಯವಸಾಯದಲ್ಲಿ ಸಕ್ಸಸ್ ಆಗ್ತಾ ಇರೋರು? ಹೊಸ ಹುಡುಗರು, ಹೊಸ ಆಲೋಚನೆ, ಏನು ಗೊತ್ತಿಲ್ಲದೆ ಇರೋರು. ಮತ್ತೆ ಒಂದು ಯಾರ ಮಾತು ಕಿವಿ ಕೊಡಬಾರ್ದು. ಅವ್ನು ಏನ್ ಮಾಡ್ತಾರೆ ಅದನ್ನ ಮಾಡ್ಬೇಕು. ನೋಡಿ, ಈಗ ನಾವು ಕಳೆದ 9 ತಿಂಗಳಿಂದ ನಾವು 3 ಜನ ಪ್ರತಿ ಗಿಡ ಒಂದೊಂದು ಎಲೆ ಹೊಡಿಬೇಕಾದ್ರೆ ಎಂಜಾಯ್ ಮಾಡಿದೀವಿ. ಒಂದೊಂದು ಸುಳಿ ಕಡಿಬೇಕಾದ್ರೆ ಎಂಜಾಯ್ ಈಗ ಶ್ರಮ ಅಲ್ಲ. ಈಗ ಒಬ್ಳು ಡ್ಯಾನ್ಸರು ರಂಗದ ಮೇಲೆ ನಾಟ್ಯ ಆಡ್ತಾಳೆ, ಅವಳು ನಂಗೆ ಕಾಲ್ ನೋವು ಬಂತು ಕೈ ನೋವು ಬಂತು ಅಂತ ಕಾಣಕತ್ತ. ಒಂದು ಖುಷಿ, ಒಂದು ಎಂಜಾಯ್. ಅಗ್ರಿಕಲ್ಚರ್ ಹಂಗೆ, ಫ್ಯಾಷನೇಟ್ ಹಂಗೆ. ನಾನು ಹೇಳೋದು ಅಗ್ರಿಕಲ್ಚರ್ ಕೂಡ ಹಂಗೆ ಇರಬೇಕು. ನಂಗೆ ಮೈ ನೊಂದು ಬಿಡ್ತು ಅನ್ನೋ, ನೀ ಫ್ಯಾಷನೇಟ್ ಆಗಿ ಮಾಡಿದ್ರೆ, ಒಬ್ಬ ಕಲಾವಿದನ್ ತರ ಮಾಡಿದ್ರೆ, ಒಬ್ಬ ಅಗ್ರಿಕಲ್ಚರ್ ಆರ್ಟಿಸ್ಟ್ ತರ ಮಾಡಿದ್ರೆ ನಿಂಗೆ ಅದೇನು ಬಹಳ ನೋವು ಅನ್ಸಲ್ಲ ನಿನ್ಗೆ. ಪದ್ಧತಿ ಇಂಪಾರ್ಟೆಂಟ್. ಆ ಪದ್ಧತಿ ತರವಾಗಿ ನೀವು ವ್ಯವಸಾಯ ಮಾಡಿದ್ರೆ, ಅದನ್ನ ಒಂದು ಎಂಜಾಯ್ ಮಾಡಿದ್ರೆ ಇವತ್ತು ಏನು ರಿಸಲ್ಟ್ ಕೊಡುತ್ತೆ ಅನ್ನೋದಕ್ಕೆ ಇಲ್ಲಿ ಇವತ್ತು ಜುಲೈ 30ನೇ ತಾರೀಕು 2025ಕ್ಕೆ ನೀವು ಕಡಿತಾ ಇದ್ರಿ. ನನಗೆ ನಿಜವಾಗ್ಲೂ ಅದು ಗೊನೆಗಳು ಗಿಡದಲ್ಲಿದ್ದಾಗ ನನಗೆ ಸ್ವಲ್ಪ ನಿರಾಸೆ ಆಗಿತ್ತು. ಏನಿದು ನಮ್ಮ ನಿರೀಕ್ಷೆಗೆ ತಕ್ಕಂತೆ ಬಂದಿಲ್ಲ ಅಂತ ಅನ್ನಿಸ್ತಾ ಇದೆಯಲ್ಲ ಅಂತ ಆಯ್ತು ನನಗೆ. ಈಗ ನೀವು ಗೊನೆ ಕಡಿತಾ ಇದ್ರೆ ನನಗೆ ಆಶ್ಚರ್ಯ ಆಗ್ತದೆ. ಅಂತ 15 kg ಬರುತ್ತೆ, 17 kg ಬರುತ್ತೆ ಅಂತ ಹೇಳಿದ್ರೆ ನಿಜ ನಾನು 9 kg ಬರ್ಬೋದು, 8 kg ಅಂತ ಅನ್ಕೊಂಡಿದ್ದೆ. ನಿಜವಾಗ್ಲೂ ನನಗೆ ಖುಷಿ ಆಗುತ್ತೆ, ಆಯ್ತಾ? ನಿಜವಾಗ್ಲೂ ಖುಷಿ ಆಗುತ್ತೆ. ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಪಾಲಿಗೆ 53 ವರ್ಷ ಆದ್ಮೇಲೆ ಮೊದಲನೇ ವರಮಹಾಲಕ್ಷ್ಮಿ ಹಬ್ಬ ನಿಜವಾಗ್ಲೂ ಬಂದಿದೆ. ಆಡ್ ಮಾಡ್ಬೇಕು. ಫಸ್ಟ್ ಅರ್ತ್ ಇಂದ ನೀವು ಸಕ್ಸಸ್ ಕಂಡಿದ್ದೀರಾ ಇವಾಗ? ಹೌದು, ಫಸ್ಟ್ ಅರ್ತ್ ಇಂದಾನೆ. ನಾವು ಬೇರೆ ಅಲ್ಲ, ನೀವ್ ಹೇಳಿದಲ್ಲ, ಯಾವುದೇ ಗೊಬ್ಬರದ ಅಂಗಡಿಗೆ ಹೋಗಿಲ್ಲ, ಯಾವುದೇ ಔಷಧಿ ಕೆಮಿಕಲ್ ಬಳಸಿಲ್ಲ, ಒಂದು ಕಾಳು ಗೊಬ್ಬರ ಹಾಕಿಲ್ಲ. ಫಸ್ಟ್ ಅರ್ತ್ ಸ್ಪ್ರೇ ಎಲ್ಲಕ್ಕೂ ಒಂದೇ ರಾಮಬಾಣ. ಸ್ಪ್ರೇನು ಅದೇನೆ, ಡ್ರಂಚಿಂಗು ಅದೇನೆ, ಸಿಗೋಟಕ್ಕೂ ಅದೇನೆ, ವಿಲ್ಟ್ಗೂ ಅದೇನೆ. ಸರ್, ನನ್ನ ನಂಬಿ ಮಾಡಿದ್ದಕ್ಕೆ ಅದು ಇಷ್ಟು 52 ವರ್ಷಕ್ಕೆ ಇವಾಗ ಫಸ್ಟ್ ಟೈಮ್ 20 ಎಕರೆ ಇಟ್ಕೊಂಡು ಫಸ್ಟ್ ಟೈಮ್ ನೀವು ಪ್ರಾಫಿಟ್ ನೋಡ್ತಾ ಇದ್ದೀರಾ ಅಂದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮಿಂದ ಒಂದಲ್ಲ ಎರಡಲ್ಲ 1000 ಜನ ಕಲಿಬೇಕು. ಆಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಎಲ್ಲ ಫಸ್ಟ್ ಟೈಮರ್ಸು ಸಕ್ಸಸ್ ಆಗ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ ಅಕ್ಕಪಕ್ಕದವರು ಬೇರೆಯವ್ರದ್ದು ಎಲ್ಲ ಕೇಳ್ದೇನೆ ನಾವು ಹೇಳಿದ ಪದ್ಧತಿ ಕಣ್ಣು ಮುಚ್ಕೊಂಡು ಮಾಡ್ತಾ ಇದ್ದಾರೆ, ಅದಕ್ಕೆ ಸಕ್ಸಸ್ ಆಗ್ತಾ ಇದ್ದಾರೆ ಅಂತ ನಾನು ಲಾಸ್ಟ್ ಟೈಮ್ ಇದ್ರಲ್ಲಿ ಹೇಳಿದೆ. ಸರ್, ನೀವೊಂದು 2 ಮಾತು ಹೇಳ್ಬೇಕು. ಸರ್, ಏನಿಲ್ಲ ಸರ್, 53 ವರ್ಷಕ್ಕೆ ಅಂತ ಹೇಳಿದ್ರು ಸರ್. ನನ್ನ ನಿಜಲ್ಲೂ 53ನೇ ವರ್ಷಕ್ಕೆ ಅವರು ಭೂಮಿ ತಾಯಿ ಉಳಿಸಕ್ ಬಂದಿದ್ದಾರೆ. ನನಗಿಂತ ಮುಂಚಿತವಾಗಿ 10 ವರ್ಷ ಮುಂಚಿತವಾಗಿ ಬಂದಿದ್ದಾರೆ. ನನಗೆ 63 ಆಗಿದೆ. ಆದ್ರೆ 63 ಆಗಿದ್ರು ಕೂಡ ನಾನು ಯಾವ ರೀತಿ ಓಡಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿಂದ ಹಿಡಿದು ಎಲ್ಲಿ ಗಂಟ್ಲ ಕರೆದ್ರು ಹೋಗ್ತಾ ಇದ್ದೀನಿ. ಆಕ್ಚುಲಿ ಕಿರಣ್ ಪ್ರಕಾಶ್ ಒಂದ್ ಮಾತು ಹೇಳ್ತೀನಿ,
ನಾನು ಇಲ್ಲಿ 20 ಎಕರೆ ವ್ಯವಸಾಯ ಮಾಡೋಕ್ಕೆ ನಾನು ಬೆಳೆದು ಬಿಡ್ತೀನಿ, ನಾನು ಸಂಪಾದನೆ ಮಾಡ್ತೀನಿ ಅಂತಲ್ಲ. ಒಂದು 10 ಕುಟುಂಬಗಳಲ್ಲಿ ಬದುಕು ಕಟ್ಕೊಳ್ಳಿ. ನಾವು ಚೆನ್ನಾಗಿರ್ಬೇಕು, ಜೊತೆಗೆ ನಾವು ಚೆನ್ನಾಗಿಲ್ಲದೆ ಇದ್ರೆ 10 ಜನ ಕಟ್ಕೊಳಕ್ಕಾಗಲ್ಲ. ಮೊದಲು ನಾನು ಚೆನ್ನಾಗಿದ್ರೇನೆ 10 ಜನ ಕಟ್ಕೊಳ್ಳೋದು. ನಾವು ಚೆನ್ನಾಗಿರ್ಬೇಕು, 10 ಕುಟುಂಬಗಳಲ್ಲಿ ಬದುಕಬೇಕು, ಮತ್ತೆ ನೇಚರ್ ಉಳಿಬೇಕು. ಈ ಕೆಮಿಕಲ್, ಈಗ ನೀವು ಮೊನ್ನೆ ಹೇಳಿದ್ವಲ್ಲ ಜೌಡ್, ಈಗ 3 ಜನ ಎಲ್ಲೇ ಸಾಯ್ಲಿ, ಆ ಸಾವು ಒಂದು ತರಕಾರಿ ತಿಂದು ಮನುಷ್ಯ ಸತ್ಬಿಟ್ಟ ಅಂತಂದ್ರೆ ಭೂಮಿ ಮೇಲೆ ಏನು ಉಳಿಸ್ತೀರಿ ನೀವು? ಮಣ್ಣು ಉಳಿತದೆ, ಆರೋಗ್ಯನೂ ಉಳಿತದೆ. ಹಾಗಾಗಿ ಬಳಸಿ ವ್ಯವಸಾಯ ಮಾಡೋದ್ರಿಂದ ನೇಚರ್ ಉಳ್ಕತ್ತದೆ. ಸರ್, ಇವಾಗ ಒಂದು ಪ್ರಶ್ನೆ. ಇವತ್ತು ನಿಮ್ಗೆ ಇಲ್ಲೇ ಇದೆ, ಕಣ್ಣು ಕಾಣ್ತಾ ಇದೆ, ಲಕ್ಷ್ಮಿ ಲಕ್ಷಾನ್ ಗಂಟ್ಲೆ. ಇಲ್ಲಿ ಏಲಕ್ಕಿ ಇದೆ, ಅಲ್ಲಿ ನೇಂದ್ರ ಇದೆ. ಸೊ ಟೋಟಲ್ ಎಷ್ಟು ಎಕರೆ ಸರ್ ಇದು? ಸರ್, ನಾವು ಟೋಟಲ್ ಇಲ್ಲಿ 6 ಎಕರೆ ಮಾಡಿದೀವಿ. 6 ಎಕರೆ ಸ್ಟಾರ್ಟ್ ಮಾಡಕ್ ಮುಂಚೆ ಇವತ್ತು ಈ ಧೈರ್ಯ ಇತ್ತಾ? ಇಲ್ಲ, 10 ತಿಂಗಳಿಂದ. ಇಲ್ಲ, 10 ತಿಂಗಳಿಂದ ನನಗೆ ಧೈರ್ಯ ಇತ್ತ ಅಂತಂದ್ರೆ ನಾನು ಆ ಕಡೆ ನೋಡ್ಕೊಂಡ್ ಬಂದಿದ್ದೆ. ಅದೇ ಧೈರ್ಯದ ಮೇಲೆ ಮಾಡಿದ್ದು. ಮಾಡಕ್ ಮೊದ್ಲು ವ್ಯವಸಾಯನ ಮಾಡಕ್ ಹೋಗ್ಬಾರ್ದು ಅನ್ನೋದನ್ನೇ ಒಂದು 6 ತಿಂಗಳು ಥಿಂಕ್ ಮಾಡ್ತಾ ಇದ್ದೆ. ಬೈ ಮಿಸ್ಟೇಕ್ ಆಗಿ ನಿಮ್ಗೂ ಗೊತ್ತು, ಅವತ್ತು ನಿಮ್ಮ ಮನೆಗೆ ಬಂದೆ ನಾನು, ಅಡ್ರೆಸ್ ಕೇಳ್ಕೊಂಡು ಯೂಟ್ಯೂಬ್ ಅಲ್ಲಿ ನೋಡಿ ನಿಮ್ಗೆ ಫೋನ್ ಮಾಡಿದೆ. ನಾವು ಮೈಸೂರಲ್ಲೇ ಇರೋದು ಅಂದ್ರೆ ನೀವು, ನನಗೆ ಆಶ್ಚರ್ಯ ಆಯ್ತು. ನಾನು ಬೆಂಗಳೂರು ಅಂತ ತಿಳ್ಕೊಂಡಿದ್ದೆ. ಹೌದಾ, ಎಲ್ಲಿದ್ದೀರಿ ಅಂತಂದೆ. ವಿಜಯನಗರ ಅಂದ್ರೆ ಸೀದಾ ವಿಜಯನಗರಕ್ಕೆ ಬಂದೆ. ನಿಮ್ಮ ಮನೇಲಿ ಕೂತ್ಕೊಂಡು, ಅವತ್ತು ನಿಮ್ಮ ತಂದೆನೂ ಇದ್ರು, ನಿಮ್ಮ ಮನೇಲಿ ಕೂತ್ಕೊಂಡು ನಾನು ಮಾತಾಡ್ಬಿಟ್ಟು, ಇಲ್ಲ ಕಿರಣ್ ಪ್ರಕಾಶ್, ಈ ಸಲ ನಾನು 6,000 ಬಾಳೆ ಹಾಕ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಿಮ್ಮ ಮೆಥಡಲ್ಲಿ ಹಾಕ್ತೀನಿ. ಯಾಕೆ ಹಾಕ್ತೀನಿ ಅಂತಂದರೆ ಕಡಿಮೆ ಶ್ರಮ, ಕಡಿಮೆ ಹಣ, ಮತ್ತು ಈಸಿ ಇದೆ ವ್ಯವಸಾಯ ಮಾಡೋದಕ್ಕೆ ಅಂತ ಹೇಳಿ ಬಂದೆ. ನಾವು ಮಾಡಿದೀವಿ. 10 ಕಡೆ ನೋಡ್ಕೊಂಡು ಬಂದು ಇಲ್ಲಿ ಮಾಡಿದೀವಿ. ನಮ್ಮ ಇಲ್ಲೊಂದು 4,000 ಏಲಕ್ಕಿ ಇದೆ. ನಮ್ಮ ರವಿ ತೋಟದಲ್ಲಿ 1,000 ಏಲಕ್ಕಿ ಹಾಕ್ಸಿದೀನಿ. ಇಲ್ಲೊಂದು 1,300 ನೇಂದ್ರ ಇದೆ. ನಾವು ಬಹುತೇಕ ಇವತ್ತು ಬಾಳೆ ಬೆಳೆಯೋದ್ರಲ್ಲಿ ಯಶಸ್ವಿ ಆಗಿದ್ವಿ. ಈಗ ನಿಜ, ನಮಗೆ ಎಷ್ಟೋ ಸಾಲ ಇರ್ಬೋದು, ಒಂದೇ ಸತಕ್ಕೆ ಸಾಲ ತೀರಿಸ್ಬಿಡ್ತೀವಿ, ಬಾಳೆ ಬೆಳೆದ್ಬಿಟ್ಟು ಅಂತ ಹೇಳಕ್ಕಾಗಲ್ಲ. ಆದ್ರೆ ₹1 ಹಾಕಿದ್ರೆ ಇಂಥ ಬ್ಯಾಡ್ ಕಂಡೀಷನ್ ವೆದರ್ ಅಲ್ಲಿ ₹3 ಲಾಭ ಬಂದಿದೆ ಅಂತಂದ್ರೆ ಅದಕ್ಕಿಂತ ಇನ್ನೇನ್ ಬೇಕು ನಿಮ್ಗೆ? ಜಾಸ್ತಿ. ನಾವು ₹6 ₹8 ಎಕ್ಸ್ಪೆಕ್ಟ್ ಮಾಡಿದ್ವಿ, ನಮ್ ನಿರೀಕ್ಷೆ. ಆದ್ರೆ ಒಂದಕ್ಕೆ ₹3 ಲಾಭ ಬಂದಿದೆ, ಅದು ಲಾಭನೇ ಅಲ್ವಾ? ನಿಮ್ಗೆ ₹1 ಹಾಕಿದ್ರೆ 1 ವರ್ಷಕ್ಕೆ ₹3 ಯಾರು ಕೊಡ್ತಾರೆ? ₹2 ಲಾಭ ಎಕ್ಸ್ಟ್ರಾ ಬಂದಾಗ ಐತಲ್ಲ, ₹1 ಖರ್ಚು ಕಳೆದು. ಹಾಗಾಗಿ ನಮ್ಗೆ ಜಾಸ್ತಿ ಬರುತ್ತೆ. ಬರ್ಬೋದು. ಇವಾಗ ನೋಡಿ, ಕನಿಷ್ಠ ಲೆಕ್ಕ ಯಾವುದನ್ನು ನಾನು ಕನಿಷ್ಠ ಲೆಕ್ಕ ಹಾಕೊಂಡೆ ಮಾತಾಡೋದು. ಯಾಕೆಂದ್ರೆ ಈ ರೈತರು ಬೆಳೆದ್ಬಿಟ್ಟ ಅಲ್ಲವೆಲ್ಲ ಸುಳ್ಳು, ಹಂಗಲ್ಲ. ಇವಾಗ ನಾವು ತೂಕ ಹಾಕಿ ಲೆಕ್ಕನೇ ತೋರಿಸ್ಬಿಡೋಣ. ಆದ್ರೂ ಸರ್, ನಿಮ್ಮ ಕೆಲವರೆಲ್ಲ ಅಕ್ಕಪಕ್ಕದವರೆಲ್ಲ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ನಾವು ಬೆಳೀತಾ ಇದ್ರೆ ಏನೋ ನೀರಿದ್ದಂಗೆ ಐತೆ, ಲಿಕ್ವಿಡ್, ಇದ್ರ ಹಾಕರಿ ಏನ್ ಬಂದದು ಅಂತ ಎಷ್ಟೋ ಜನ ಹೇಳೋರಿದ್ದಾರೆ. ಇದು ನಾನು ಹೇಳಿದ್ದೇನೆ ಸರ್. ಮೊದಲು 3 ತಿಂಗಳು ನನಗೆ ಮೊದಲು 3 ತಿಂಗಳು ಇಲ್ಲೇ ಕೂತಿದ್ವಿ. ಮೊದಲು 3 ತಿಂಗಳು ಈ ಮನೇಲಿ ಇದ್ವಿ. ನಾವು ಬಾಳೆ ಬೆಳಿಬೇಕಾದ್ರೆ ನಾವು 4ನೇ ತಿಂಗಳಿಗೆ ಅಲ್ಲಿಗೆ ಮೇಲಕ್ಕೆ ಶಿಫ್ಟ್ ಆದದ್ದು. 3 ತಿಂಗಳು ಇಲ್ಲಿ ಕೂತ್ಕೊಂಡು ಕಣ್ಣಿಗೆ ಕಾಣೋದು ಎಲ್ಲ ಬಾಳೆಗಳು. ಇವನು ಅಣ್ಣ ಯಾಕೋ ಎಲ್ಲರೂ ನೀವು ಬಾಳೆ ಬೆಳೆಯೋಕ್ಕಾಗಲ್ಲ, ಬುಡ ದಪ್ಪ ಬರಲ್ಲ, ಈ ನೀವು ಫೇಲ್ಯೂರ್ ಆಯ್ತೀರಿ, ತೂಕ ಬರಲ್ಲ ಅಂತೆಲ್ಲ ಹೇಳ್ತಾರೆ. ಆಮೇಲೆ ನಾವು ಇಲ್ಲೊಂದು ಸಭೆ ಮಾಡಿದ್ರಿ, ಅವತ್ತಿನ ದಿನ ಏನಂದ್ರು, ಎಲೆ ಬಂದಿದೆ ತೂಕ ಬರಲ್ಲ ಅಂದ್ರು. ಇವತ್ತು ತೂಕನೂ ಬಂದಿದೆ, ಕಟ್ಟಿಂಗು ಆಯ್ತು, ಲಕ್ಷ ದುಡ್ದಿದ್ದು ಆಯ್ತು. ಸೊ ಅದೇ ವೀಕ್ಷಕರೇ, ನಾನು ಹೇಳೋದು, ನೋಡ್ತಾ ಇರೋರು ಪ್ರೂಫ್ ಇದು ಒಂದೇ ಅಲ್ಲ, ಎಲ್ಲ ಕಡೆ ನಾವು ತೋರಿಸ್ತಾ ಇದ್ದೀರಿ. ಕತೆ ಹೇಳೋರು ಹೇಳ್ತಾನೆ ಇದ್ದಾರೆ, ಮಾಡಿರೋರು ಲಕ್ಷ ದುಡ್ದಾಯ್ತು ಆಲ್ರೆಡಿ. ಸೊ ನಿಮಗೂ ಆಸೆ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ, ಫಸ್ಟಿಂದ ಪದ್ಧತಿ ಫಾಲೋ ಮಾಡಿ. ಇಮಿಡಿಯೇಟ್ ಎಲ್ಲರೂ ಸೆಣಬು ಡೈಂಚ 25 kg ಒಂದು ಎಕರೆಗೆ ಹಸಿರೆಲೆ ಗೊಬ್ಬರ ಮಾಡಲೇಬೇಕು, ಇಲ್ಲಾಂದರೆ ಫೇಲ್ಯೂರ್. ಅದನ್ನು ಹೇಳ್ತೀನಿ ನಾನು. ಸಕ್ಸಸ್ ಬರಬೇಕಂದ್ರೆ ಪಕ್ಕಾ ಫಾಲೋ ಮಾಡಲೇಬೇಕು. ಚಾಲೆಂಜ್ 100% ಸಕ್ಸಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.